ಭಾರತೀಯ ಜನತಾ ಪಕ್ಷ ಅಬ್ಬರಿಸಿ ಬೊಬ್ಬಿರಿದ ಭಾರತೀಯ ಜನತಾ ಪಕ್ಷ ಯಾವ ಕಾರಣ ಕೂಡ ಈ ಜಾತಿ ಸಮೀಕ್ಷೆ ನಾವು ಬಿಡುಗಡೆ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ರಿ. ಭಾರತೀಯ ಜನತಾ ಪಕ್ಷ ಒಂದು ಹಂತದಲ್ಲಿ ಮೇಲ್ವರ್ಗದ ಸಮುದಾಯದ ಪರವಾಗಿ ನಿಂತು ಅಂತ ಕೇಳ್ತಿದ್ರು. ನೀವೇ ಹೇಳಿದ್ರಿ ಮರು ಸಮೀಕ್ಷೆ ಮಾಡಿಸಿ ಅಂತೇಳಿ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡಿದ್ರಿ. ಸರ್, ಈಗ ಮರು ಸಮೀಕ್ಷೆ ಆಗ್ತಾ ಇದೆ. ನಿಮ್ಮ ಹೇಳಿಕೆಗೆ, ನಿಮ್ಮ ಮಾತಿಗೆ, ನೀವು ಆಡಿದ ಆ ನಾಲಿಗೆಯ ಮಾತಿಗೆ ತಾವು ಭಾರತೀಯ ಜನತಾ ಪಕ್ಷ ಬದ್ಧವಾಗಿದೆಯಾ ಅಂತ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ನಾವು ಯಾವತ್ತೂ ಬದ್ಧವಾಗಿರ್ತೀವಿ. ರಾಜ್ಯ ಸರ್ಕಾರ ಮಾಡ್ತಿರೋವಂಥದ್ದು ಏನು ಅಂದರೆ, ಕಲೆಕ್ಷನ್ ಗಿರಾಕಿಗಳಿದ್ದಾರೆ, ಕೇಂದ್ರದಿಂದ ಬರ್ತಾರೆ ಅವ್ರ ಕಡೆಯವರು, ಅವ್ರುಗಳ ಮಾತು ಕೇಳಿಕೊಂಡು ಮಾಡೋ ಅಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾನು ಪ್ರಶ್ನೆ ಮಾಡ್ತೀನಿ. ನೀವು ಅಲ್ಲ, ಕಲೆಕ್ಷನು ಸೆಲೆಕ್ಷನು ಅವ್ರು ಕಾಂಗ್ರೆಸ್ನವರು, ನೀವು ಉಂಟು ಆಯಿತಾ. ನಾನು ಮನೋಹರ್, ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ. ನಾನು ಕೇಳ್ತಾ ಇದ್ದೀನಿ, ನೀವೇ ಹೇಳಿದ್ರಿ. ಯಾಕಂತೇಳಿದ್ರೆ ಪ್ರಬಲ ಸಮುದಾಯದ ಸ್ವಾಮೀಜಿಗಳು ಅಬ್ಬರಿಸಿ ಬೊಬ್ಬಿರಿದ್ರು, ಪ್ರಬಲ ಸಮುದಾಯದ ಮುಖಂಡರುಗಳು ವಿರೋಧವನ್ನು ಮಾಡಿದರು. ಇಲ್ಲ, ಇದು ನಾವು ಒಪ್ಪಲ್ಲ, ಇದು ಮರು ಸಮೀಕ್ಷೆ ಆಗಲೇಬೇಕು ಅಂತ ಹೇಳಿದರು. ನಿಮ್ಮ ಆರ್ ಅಶೋಕ್, ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಆಯಿತು ಮರು ಸಮೀಕ್ಷೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿದ್ರು. ನಾನು ಕೇಳ್ತಿದ್ದೀನಿ, ನೀವು ಮರು ಸಮೀಕ್ಷೆಗೆ ಈಗ ಒಪ್ಪಲೇಬೇಕಲ್ಲ? ಸರ್, 100% ಒಪ್ತೀವಿ. ಒಂದು ಸಮಯ ಇದೆ. ಈಗ ಶಾಲೆಗಳು ಓಪನ್ ಆಗಿದೆ. ಯಾರ ಕೈಲಿ ಮಾಡಿಸೋವಂಥದ್ದು? ಶಾಲಾ ಶಿಕ್ಷಕರಿಂದ ಮಾಡಿಸೋವಂಥದ್ದು. ಮಕ್ಳುಗಳು ಎಜುಕೇಷನ್ ಏನಾಗಲ್ಲ. ಇವ್ರು ದಬ್ಬಾಳಿಕೆ ಆಮೇಲೆ ಮೊದಲಿಗೆ ಏನಂತ ಸ್ಟಾರ್ಟಿಂಗ್ ಏನಾಗಿದ್ದು ರೈತರುಗಳು ಹಳ್ಳಿಗಳ ಕಡೆ ಇವಾಗ ಮಳೆ ಆಗಿದೆ, ಬಿತ್ತನೆ ಹಾಕುವಂಥ ಸಮಯ ಈಗ ಅಲ್ವಾ. ಬಾಗಿಲು ಡೋರ್ ಹಾಕಿರ್ತಾರೆ, ಇವ್ರು ಡೋರ್ ಕ್ಲೋಸ್ ಬರ್ಕೊಂಬಂದ್ರೆ ತಿರ್ಗಾ ನೆಕ್ಸ್ಟ್ ಏನಾಗುತ್ತೆ? ತಿರ್ಗಾ ಮರು ಸಮೀಕ್ಷೆ ಅಂತಾರೆ. ರಾಜ್ಯದ ತೆರಿಗೆ ಸಂಗ್ರಹ ಆಗುವಂಥ ದುಡ್ಡು ಈ ರೀತಿ ಇವ್ರು ಮನ ಬಂದಂತೆ ಖರ್ಚು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವ್ರು ಯಾರು ಮಾತು ಕೇಳ್ತವ್ರೆ? ವೇಣುಗೋಪಾಲ್ ಇದಾರಲ್ಲ ಸರ್, ಆ ಯಪ್ಪ ಬಂದು ಕಲೆಕ್ಷನ್ ಗಿರಾಕಿ ರಾಜ್ಯದಲ್ಲಿ, ಇವ್ರು ಅವ್ರ ಮಾತು ಯಾಕೆ ಕೇಳ್ಕೊಂಡು ಮಾಡ್ತಿದ್ದಾರೆ? ಇದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಜೊತೆಗೆ ಜನಗಣತಿಯನ್ನು ಮಾಡಬೇಕು ಅಂತ ಒಪ್ಪಿಗೆ ಕೊಟ್ಟವ್ರೆ. ಮಾಡ್ತಾರೆ ಬಿಡಿ, ಕಾಯಿರಿ. ನೀವು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೋಸ್ಕರ ಈ ರೀತಿ ಹುನ್ನಾರ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷವಾಗಿ RCB ಕಪ್, KPCC ಕಪ್ ಅಂತ ಆಯಿತು. ಎಲ್ಲೊಂದು ಕಡೆ ಆದ ಅವಘಡವನ್ನು ಡೈವರ್ಟ್ ಮಾಡುವ ಒಂದು ತಂತ್ರವೂ ಕೂಡ ಇದಾಗಿತ್ತು. ನಿಮಗೆ ಗೊತ್ತಿರಲಿ, RCBದು ಇಶ್ಯೂ ಆದ ತಕ್ಷಣ 2 ದಿನದಲ್ಲಿ ಅನೌನ್ಸ್ ಮಾಡಿದರು, ಜಾತಿ ಸಮೀಕ್ಷೆನ ಮುಂದಿನ ಸಂಪುಟ ಸಭೆಯಲ್ಲಿ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದರು. ಜಾತಿ ಸಮೀಕ್ಷೆ ಎಂಬ ಜೇನುಗೂಡಿಗೆ ಕೈ ಹಾಕಿದಂಥ ಸಿದ್ದರಾಮಯ್ಯವರಿಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿ ಆಗಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಿದ್ರು ಇದು DK ಶಿವಕುಮಾರ್ ಅವರ ಜಯ, DK ಶಿವಕುಮಾರ್ ಅವರ ಮೇಲುಗೈ ಅಂತೇಳಿ. ಈಗ ಯಾವ ಭಾರತೀಯ ಜನತಾ ಪಕ್ಷ, ಯಾವ HD ಕುಮಾರಸ್ವಾಮಿ, ಯಾವ ಕಮ್ಯುನಿಸ್ಟ್ ಪಾರ್ಟಿ, ಯಾವ JDS ನಾಯಕರುಗಳು, ಯಾವ ಆಮ್ ಆದ್ಮಿ ಪಾರ್ಟಿಯವರು, ಯಾವ ಈ ಸಮಾಜದ ಪ್ರಬಲ ಸಮುದಾಯ ಅಂತೇಳಿ ಹೇಳ್ಕೊಳ್ತಕ್ಕಂಥ ಸ್ವಾಮೀಜಿಗಳು ಹೇಳ್ತಿದ್ರು ಮರು ಸಮೀಕ್ಷೆ ಆಗಬೇಕಂತ ಹೇಳಿದ್ರು. ಎಸ್, ಮರು ಸಮೀಕ್ಷೆ ನಾವು ಮಾಡ್ತಾ ಇದೀವಪ್ಪ. ಮರು ಸಮೀಕ್ಷೆ ಆದಮೇಲೆ ನೀವು ಒಪ್ಕೋಬೇಕಂತ ಅನಿವಾರ್ಯತೆ ಸ್ಥಿತಿ ಈಗ ಬಂದಿಲ್ಲ ಸ್ವಾಮಿ. ಇದು 100ಕ್ಕೆ 100% ಸತ್ಯ. ಇದು ಇವತ್ತೇನು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಅವರು ಮರು ಸಮೀಕ್ಷೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂತರಾಜ್ ಆಯೋಗದ ಏನು ವರದಿ ಮಾಡಿದ್ರು ಅದು ತಾತ್ವಿಕವಾಗಿ ಒಪ್ಪಿಕೊಂಡಿದ್ದಾರೆ. ಈಗ ಪುನಃ ಸಮೀಕ್ಷೆ ಯಾಕೆ ಮಾಡಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಸಿದ್ದರಾಮಯ್ಯನ ಆಗಿರ್ಬೋದು, ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಬೇಕು, ಸಮೀಕ್ಷೆ ಮಾಡಬೇಕು, ಆ ಮೂಲಕ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ಕಾನ್ಸೆಪ್ಟ್ಲಿಂದ ಅವರು ಒಪ್ಕೊಂಡಿದ್ದಾರೆ. ಆದರೆ BJP ಅವರು ಹೇಳಿದ್ರು ಕಾಲ್ ತುಳಿತ ಅಂತ ಹೇಳಿದ್ರು, ಕಾಲ್ ತುಳಿತದ ಕೊಲೆ ಮಾಡಿದಾರ ಅಂತ ಹೇಳಿದ್ರು. ಸ್ವಾಮಿ, ನೀವು ಕುಂಭಮೇಳದಲ್ಲಿ 106 ಮಂದಿಗೆ ಸತ್ತು ಹೊಡೆದ್ರಲ್ಲ, ನೀವು ಮರ್ಡರ್ ಮಾಡಿಲ್ವಾ? ನರೇಂದ್ರ ಮೋದಿ ಮರ್ಡರ್ ಮಾಡಿಲ್ವಾ? ಅರೆ ನಿನ್ನೆ ಏರ್ ಇಂಡಿಯಾ 770 ಮಂದಿ ಕೊಲೆ ಮಾಡಿದ್ರ? ಇದೆಲ್ಲ ಹೇಳ್ಬೇಕಾ? ಅರೆ ಇದೆಲ್ಲ ಬಿಡ್ರಿ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡೋ ಸಲುವಾಗಿ ಅದು 10 ವರ್ಷ ಹಳೆದಾಗಿರ್ತಕ್ಕಂಥ ವರದಿ ಆಗಿದೆ ಕಾರಣಕ್ಕಾಗಿ ಹೈಕಮಾಂಡ್ ರಾಹುಲ್ ಗಾಂಧಿ ಪಾಪ ನೀವು ಶೋಷಿತ ಸಮುದಾಯಗಳ ಒಕ್ಕೂಟದಲ್ಲಿ ಇದ್ದೀರಾ ಸರ್? ಎಸ್ ಸರ್. ನೋಡಿ ಪಾಪ, ನಾನು 5 ಜನಮನ ಮಾಡಿದ್ದೀನಿ ಜಾತಿ ಸಮೀಕ್ಷೆ. ಪಾಪ ಇವ್ರು ಬರೋದು, ನಮ್ಮ ನಾಯಕ ಸಿದ್ದರಾಮಯ್ಯವರು ಅದನ್ನು ಬಿಡುಗಡೆ ಮಾಡೇ ತೀರ್ತಾರೆ ಅಂತೇಳಿ ಪಾಪ ಹೇಳ್ತಾ ಇದ್ರು. ನಮ್ಮ ನಾಯಕ ಸಿದ್ದರಾಮಯ್ಯ ಜಾರಿ ಮಾಡೇ ಮಾಡ್ತಿದ್ರು. ಪಾಪ ಇವರು ಸರ್ ನಾಳೆ ಬಾ ಕತೆ, ಏನು ನಾವು ಮಾಡಲಿಲ್ಲ ಅಂದರೆ ಬಿಡಲ್ಲ, ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ಇವರ ಅಸಹಾಯಕತೆ ನೋಡಿ ಕಾಣ್ತಾ ಇದೆ. ಪಾಪ ನೋಡಿ ಸರ್, ಯಾವುದೇ ಕಾರಣಕ್ಕೂ ಅಸಹಾಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಹಿತ ನಾನು ಮಾಡಲ್ಲ ಅಂತ ಹೇಳಿಲ್ಲ.
ಅದೇ ಈಗ 10 ವರ್ಷದ ಹಳೆಯದಾಗಿದೆ. ಸಿದ್ದರಾಮಯ್ಯನವ್ರನ್ನ ಪ್ರಬಲ ಸಮುದಾಯದ ಪಕ್ಷದಲ್ಲಿರ್ತಕ್ಕಂಥವ್ರು ಸ್ವಾಮೀಜಿಗಳು ಈ ಸಮಾಜ ಬಿಡ್ಲಿಲ್ಲ ಅಂತ ಒಪ್ಕೊಂತೀರಾ? ಇಲ್ಲ, ಹಂಗಿಲ್ಲ ಸರ್, ಯಾವುದೇ ಕಾರಣಕ್ಕೂ ಹಾಗಿಲ್ಲ. ಹೈಕಮಾಂಡ್ ರಾಹುಲ್ ಗಾಂಧಿ ಆಗಿರೋ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾಗಿರ್ಬೋದು, ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅಂತಂದ್ರೆ ಏನು ಕಾನೂನಿನಲ್ಲಿ ಏನು ಅವಕಾಶ ಇದೆ, 10 ವರ್ಷ OBC ಕಮಿಷನ್ ಕಾಯ್ದೆ ಪ್ರಕಾರ 10 ವರ್ಷ ಅದು ಮಾಹಿತಿ ಹೈದಾಗಿತ್ತು ಅಂದ್ರೆ ಅದನ್ನು ಪುನರ್ಸಮೀಕ್ಷೆ. ಇಲ್ಲಿವರೆಗೆ ಹೇಳ್ಕೊಳ್ತಾ ಬಂದ್ರಿ, ಯಾರು ಹೊಣೆ? ಇಲ್ಲಿವರೆಗೆ ಅದನ್ನ ಹೇಳ್ಕೊಂಡು ಬಂದ್ರಲ್ಲ, ಯಾರು ಹೊಣೆ? ಹಾಗಾದ್ರೆ ನೀವೇ ಅಲ್ವಾ ಸರ್? ಸ್ವಯಂಕೃತ ಅಪರಾಧ ನಿಮ್ಮದೇ ಅಲ್ವಾ ಸರ್? ಸುಮ್ಮನೆ ನಿಮ್ಮದೇ ಸರ್ಕಾರ ಇದ್ದು ಆಯಿತು. ನೀವು HD ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪವನ್ನು ಮಾಡ್ತೀರಾ, ಪುಟ್ಟ ಸಂಖ್ಯೆ ಬಿಡಲಿಲ್ಲ. ಅವತ್ತು ನಿಮ್ಮದು ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು, ನೀವು ಗೀಟ್ ಹಾಕಿ ಅವತ್ತು ಬಿಡುಗಡೆ ಮಾಡಿಸ್ಬೋಯ್ತಲ್ಲ ಸ್ವಾಮಿ. ಇವತ್ತು ನೀವು ಅಟೆನ್ಷನ್ ಡೈವರ್ಟ್ ಮಾಡೋ ಕೆಲಸವನ್ನು ಮಾಡ್ತಿದ್ದೀರಾ. ನಿಮ್ಮ ತಪ್ಪುಗಳನ್ನು ಕೂಡ ಒಪ್ಕೋಬೇಕಲ್ವಾ ಸರ್? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, ಇದಕ್ಕೆ ಅವರು ಯಾವುದೋ ಬಿಡುಗಡೆ ಮಾಡ್ಲಿಕ್ಕೆ ಅವ್ರು ಏನೋ ಮೀನಮೇಷ ಎಣಿಸಿಲ್ಲ. ಅದು ಕಾಂಗ್ರೆಸ್ ಪಕ್ಷ ಪ್ರಬಲ ಶಕ್ತಿಗಳು ಅವ್ರನ್ನ ಹಿಡ್ದಾಕ್ತಾ, ಕಾಂಗ್ರೆಸ್ ಪಕ್ಷ ಸಿದ್ದೇಗೌಡರಂತ ಪ್ರಬಲ ಶಕ್ತಿಗಳು ಹಿಡ್ದಾಕ್ತಾ. ಸರ್ಕಾರ ಹೋದ್ಮೇಲೆ BJP ಸರ್ಕಾರ ಬಂದಿತ್ತು, ಯಾಕೆ ಮಾಡಲಿಲ್ಲ ಅವಾಗ? JDS ಅವ್ರು ಯಾಕೆ ಮಾಡಲಿಲ್ಲ? ಅವ್ರಿಗೆ ಬದ್ಧತೆ ಇಲ್ಲ. ಅವ್ರಿಗೆ ದಲಿತರ ಬಗ್ಗೆ, ಹಿಂದುಳಿದರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಯಾರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ, ಅದಕ್ಕೆ ಅವ್ರು ಮಾಡಿಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಮಾಡ್ಲಿಕ್ಕೆ ರೆಡಿ ಇದ್ರು, ಆದರೆ ಅದು ಹೈದಾಗಿರೋದ್ರಿಂದ, 10 ವರ್ಷ ಮೇಲ್ಪಟ್ಟಾಗಿರೋದ್ರಿಂದ ಕಾಯ್ದೆ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಯಾವುದು ಲೋಪ ಆಗಬಾರ್ದು ಅಂತೇಳಿ 10 ವರ್ಷ ಹೈದಾಗಿದ್ದಾಗ ಮತ್ತೊಂದು ಹೊಸದಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಅವರು ತಯಾರಿದ್ದಾರ, ಅವರು ಮಾಡೇ ಮಾಡ್ತಾರ. ಎಸ್ ಸರ್, ತಾವು ವಕೀಲರಿದ್ದೀರಾ, ಯುವಜನ ಫೆಡರೇಷನ್ ರಾಜ್ಯಾಧ್ಯಕ್ಷರಿದ್ದೀರಾ. ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ನೂರಾರು ಜಾತಿಗಳು, ಸಾವಿರಾರು ಜಾತಿಗಳ ಅದರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಬೇಕಾಗಿರ್ತಕ್ಕಂಥದ್ದು. ಬಡವಾಗಿ ಉಳಿದಿದ್ದಾನ, ಶ್ರೀಮಂತನಾಗಿ ಹೋಗ್ತಿದ್ದಾನ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವಾಗಿದ್ದಾನ, ಅವರ ಶೈಕ್ಷಣಿಕ ಸ್ಥಿತಿಗತಿ ಏನು, ಈ ಡಾಟಾ ಎಲ್ರಿಗೂ ಬೇಕಾಗಿರ್ತಕ್ಕಂಥ. ಯಾಕಂದರೆ ಇದು ಸರ್ಕಾರಕ್ಕೆ ಕೂಡ ಅನುಕೂಲ. ಯಾಕಂದರೆ ಒಂದು ಫಲಾನುಭವಿಗಳಿಗೆ ವಿತರಿಸಲಿಕ್ಕೆ, ಸಾಮಾಜಿಕ ಕಾರ್ಯಕ್ರಮಗಳ ತರಕ್ಕೆ, ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಇದು ಅನುಕೂಲ ಆಗ್ತಕ್ಕಂಥದ್ದು. ಬಹುಶಃ ಇದು ಬಂದರೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಒಂದು ತಂತ್ರವಾಗಿ ಈ ರಾಜಕಾರಣಿಗಳು ಮಾಡ್ಕೊಳ್ಳೋದ್ರಿಂದ ಬಹುಶಃ ಇದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಒಂದು ನಿಮಗೆ ನಂಬಿಕೆ ಇದೆಯಾ? ಆಳುವ ಸರ್ಕಾರಗಳು ಯಾವ ರೀತಿ ಜಾತಿ ಜನಗಣತಿ ಮತ್ತು ಜಾತಿ ಮರುಸಮೀಕ್ಷೆಯನ್ನು ಕೈಗೊಳ್ಳಬೇಕಾಗುತ್ತೆ ಅಂತಂದರೆ ವೈಜ್ಞಾನಿಕ ರೀತಿಯಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಅಳಿವಿನ ಅಂಚಿನ ಸಮುದಾಯವನ್ನು ಮೇಲಕ್ಕೆತ್ತಬೇಕಾದರೆ ಮೊದಲು ಆ ಅಳಿವಿನ ಅಂಚಿನ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳೇನು, ಹಾಗಾದರೆ ಅವ್ರ ರೆಪ್ರೆಸೆಂಟೇಷನ್ ಏನು, ಇದನ್ನು ಅವರು ಶೀಘ್ರವಾಗಿ ತಿಳಿದುಕೊಳ್ಳೋದು ಈ ಜಾತಿ ಮರುಸಮೀಕ್ಷೆಯು ಕೂಡ ತುಂಬ ವ್ಯಕ್ತವಾಗಿರುತ್ತೆ. ಹಾಗಾಗಿ ಜಾತಿ ಮರುಸಮೀಕ್ಷೆಯೂ ಆಗಬೇಕು, ಜಾತಿ ಗಣತಿಯೂ ಸಹ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ದೋಸ್ ಗ್ರೂಪ್ಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಆ್ಯಂಡ್ ದೇರ್ ನೀಡ್ಸ್ ಫಾರ್ ನಾಟ್ ಡೆವಲಪ್ಮೆಂಟ್ ಆರ್ ನಾಟ್ ಟೇಕನ್ ಟು ದಿ ಅಕೌಂಟ್. ಈ ಸರ್ಕಾರಗಳು ಯಾವತ್ತೇ ಆಗಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ರೂಪಿಸಬೇಕಾದ್ರೆ ಈ ಒಂದು ಜಾತಿ ಸಮೀಕ್ಷೆ ಅತ್ಯವಶ್ಯಕವಾಗಿರುತ್ತದೆ. ಇದನ್ನು ಆಳುವ ಸರ್ಕಾರಗಳು ಮನಗೊಳ್ಳಬೇಕಾಗುತ್ತದೆ. ದಿವಂಗತ ಇಂದಿರಾ ಗಾಂಧಿಯ ಕಾಲದಿಂದಲೇ ಹಿಡಿದು ಗರೀಬಿ ಹಠಾವ್ ಅಂತಲೇ ಬಂದರು. ಈ ದೇಶದಲ್ಲಿ ಬಡತವನ್ನ ತೊಲಗಿಸ್ತೀವಿ ಅಂತೇಳಿ ಎಲ್ಲ ರಾಜಕಾರಣಿಗಳು, ಎಲ್ಲ ಸರ್ಕಾರಗಳು, ಎಲ್ಲ ನಾಯಕರುಗಳು ಹೇಳ್ಕೊಂಡೇ ಬಂದರು. ಈ ದೇಶದಲ್ಲಿ ಭ್ರಷ್ಟಾಚಾರನ ಮುಕ್ತ ಮಾಡ್ತೀವಿ ಅಂತ ಅನೇಕ ಜನರು ಹೇಳಿದರು. ಯಾರು ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ರು ಅವರೇ ಸಾವಿರಾರು ಕೋಟಿಯ ಒಡೆಯರಾದರು. ಇವತ್ತು ನಿಮಗೆ ಭ್ರಷ್ಟಾಚಾರ ಮೂಲಭೂತವಾದಿಂದ ಪಾಕಿಸ್ತಾನ್, ಬಾಂಗ್ಲಾ, ಅಫ್ಘಾನಿಸ್ತಾನ್, ನಮ್ಮ ಕಣ್ಣು ಮುಂದೆ ನೂರಾರು ದೇಶಗಳು ಇವತ್ತು ಬೀದಿಗೆ ಬಂದಿರತಕ್ಕಂಥ ಸ್ಥಿತಿಯನ್ನು ನಾವು ನೋಡಿದ್ದೀವಿ. ಬಡತನವನ್ನು ನಿರ್ಮೂಲನೆ ಮಾಡಬೇಕಾದಂಥವರು ಆಳುವ ಸರ್ಕಾರಗಳು ಪಡಿತರ ಚೀಟಿಯನ್ನು ದಿನೇ ದಿನ ಜಾಸ್ತಿಯನ್ನು ಮಾಡ್ತಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ ಬಡತನ ಆಗುತ್ತಾ ಸರ್? ಬಡತನ ಕಡಿಮೆ ಮಾಡ್ದಂಗೆ ಆಗುತ್ತಾ? ಯಾವಾಗ ಯಾವ ದೇಶ ಪಡಿತರ ಚೀಟಿಯನ್ನು ಕಡಿಮೆ ಮಾಡುತ್ತೆ ಆಗ 3 ಎಲ್ಲ ಒಂದು ಕಡೆ ಒಂದಷ್ಟು ಜನರು ಊಟ ಮಾಡ್ತಾರೆ ಅಂತ ಅರ್ಥ. ಆದರೆ ಬಡತನ ನಿರ್ಮೂಲನೆ, ಬೇರೆ ಬೇರೆ ನಿರ್ಮೂಲನೆ ಹೆಸರಿನಲ್ಲಿ ಇವತ್ತು ದೇಶದಲ್ಲಿ ಎಲ್ಲ ಜನರನ್ನ ಪ್ರಬುದ್ಧ ಮತದಾರನ ಕೂಡ ಇವತ್ತು ಮೂರ್ಖನಾಗಿ ಪರಿಗಣಿಸ್ತಿದೆ. ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಈ ಜಾತಿ ಸಮೀಕ್ಷೆಗಳು ಇಂಪ್ಲಿಮೆಂಟ್ ಆಗಲಿಕ್ಕೆ ಅವಕಾಶ ಇದೆ, ಅಥವಾ ಆಯಾ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ತೆವಲುಗಳನ್ನು ತೀರಿಸ್ಕೊಳ್ಳಿಕ್ಕೆ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಒಂದು ತಂತ್ರನ? 1930 ಆದಮೇಲೆ ಯಾವತ್ತೂ ಜಾತಿ ಗಣತಿ ಆಗಿರಲಿಲ್ಲ. 2015ರಲ್ಲಿ ಬಂತು. ಆದಮೇಲೆ 1993ರಲ್ಲಿ ಕಾರ್ಮಿಕ ವಲಸೆ ಅಂತ ಬಂತು. ಅದಾದಮೇಲೆ 2008ರಲ್ಲಿ ಏನು ಮಾಡಿದ್ರು, ಶೈಕ್ಷಣಿಕ ಅಂತ ಬಂತು. ಕರೆಕ್ಟಾ? ಹೆಚ್ಚು ಕಾಂತರಾಜ್ ಅವರು ಜಾತಿ ವರದಿ ಬಗ್ಗೆ ಕೊಟ್ಟರಲ್ವ, ಅವರು ಸಮೀಕ್ಷೆ ಮಾಡಿದಾಗ ಅದಕ್ಕೆ ಯಾಕೆ ತಗೊಂಡಿಲ್ಲ? BJPನೂ ಯಾಕೆ ತಗೊಂಡಿಲ್ಲ? ಕಾಂಗ್ರೆಸ್ ಯಾಕೆ ತಗೊಂಡಿಲ್ಲ? ನಿಮಗೊಂದು ಗೊತ್ತಿರಲಿ, ಕಾಂತರಾಜ್ರವರ ಜಾತಿ ಸಮೀಕ್ಷೆ ವರದಿ ಇದೆಯಲ್ಲ, ವರದಿ ನಾಪತ್ತೆ ಆಗಿದೆ. ನಿಮಗೆ ಗೊತ್ತಿರಲಿ. ಅಮ್ಜದ್ ಅವರೇ,
ಕಾಂತರಾಜ ವರದಿ ಏನಾಯಿತು ಅಂತೇಳಿ ಇವತ್ತು ಯಾರಿಗೆ ಗೊತ್ತಿಲ್ಲ. ಓನ್ಲಿ ಡೇಟಾ ಇಟ್ಕೊಂಡು ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಟ್ಟಿರ್ತಕ್ಕಂಥ. ಹಾಗಾದ್ರೆ ಅದನ್ನ ಕದ್ದವ್ರು ಯಾರು? ಇದ್ರ ಬಗ್ಗೆ ಯಾವ ತನಿಖೆಗಳೇ ಆಗಲಿಲ್ಲ. ಎಲ್ಲ ಇಂಟೆಲಿಜೆನ್ಸ್ ವಿಂಗ್ಗಳಿದ್ದು. ಕರೆಕ್ಟ್ ಅಲ್ವಾ ಸರ್? ತಗೊಂಡಿಲ್ಲ ಇವರು. ಬಿಜೆಪಿ ಕೇಂದ್ರದಲ್ಲಿ ಇದ್ರು ತಗೊಂಡಿಲ್ಲ, ಅವರು ರಾಜ್ಯದಲ್ಲಿ ಬಂದು ಸರ್ಕಾರ ಮಾಡೋದು ತಗೊಂಡಿಲ್ಲ. ಅದಾದ್ಮೇಲೆ ಏನಾಯ್ತು ಅಂದರೆ, ನಾವೊಂದು ಮಾತು ಹೇಳ್ತೀನಿ, ಇವತ್ತೇನಾದರೂ ಬಿಜೆಪಿ ಅವರು ನಾವು ಅವ್ರ ಜೊತೆ ಇಲ್ಲಪ್ಪ, ನಾವು ಅವ್ರ ವಿರುದ್ಧವಾಗಿ ನಿಜವಾಗ್ಲೂ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ತಾಕತ್ತಿದ್ದ ಬಿಜೆಪಿ ಅವರಿಗೆ ನಾವು ಹೋಗ್ತಾ ಇದ್ದೀರಿ ಎಲ್ಲಿಗೆ? ಗವರ್ನರ್ ಹತ್ರ ಹಾಗೂ ರಾಷ್ಟ್ರಪತಿಗಳ ಹತ್ರ, ಮರ್ಮು ಹತ್ರ ಬರಕ್ಕೆ ತಾಕತ್ತಿದ್ಯಾ ನಿಮ್ಗೆ? ನಮ್ಮ ಜೊತೆ ಬರಕ್ಕೆ ತಾಕತ್ತಿದ್ಯಾ? ನಂಬರ್ 1 ದೇಶದ್ರೋಹಿಗಳು ನೀವು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾನ್ ವರಿಷ್ಠಂ ವತಾತ್ಮಜಂ ವಾನರೋಧ ಮುಖ್ಯಮಂತ್ರಿ. ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡಿ, ವಿಚಾರ ಡೈವರ್ಟ್ ಮಾಡಬೇಡಿ. ಅದೇ ಜಾತಿ, ಒಂದೇ ಧರ್ಮ, ನಾವೆಲ್ಲ. ಸರ್ ಮೊದಲು ಮಾತು, ಇವ್ರೇನ್ ಮಾಡ್ತಾರೆ, 175 ಕೋಟಿ ರೂಪಾಯಿ ಎಲ್ಲೋಯ್ತು? ಎಲ್ಲಿ ಬಂದ್ರು? ನಮ್ಮ ಮನೆ ಹತ್ರ ಸಮೀಕ್ಷೆ ಮಾಡಕ್ಕೆ ಕಾಂಗ್ರೆಸ್ ಅವರು ಬಂದೇ ಇಲ್ಲ. ಎಲ್ಲೋಯ್ತು 175 ಕೋಟಿ ರೂಪಾಯಿ? ಮೇಡಮ್, ಮರು ಜಾತಿ ಸಮೀಕ್ಷೆ ಅಂತ ಒಪ್ತೀರಾ? ಇದು ಅಗತ್ಯ ಇದೆಯಾ? ನನಗನ್ಸುತ್ತೆ ಇಲ್ಲ ಅನಿಸುತ್ತೆ. ಇವಾಗ ಸಿದ್ದರಾಮಯ್ಯ ಅವರು ಪ್ರಬಲವಾಗಿ ಇದ್ದಾರೆ. ಅವರು 5 ವರ್ಷ ಮುಖ್ಯಮಂತ್ರಿ ಆಗಿ ಇರ್ತಾರೆ. ಕರೆಕ್ಟಾಗಿ 5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿ ಇರ್ತಾರೆ. ಬಲಾಢ್ಯರು ಇದನ್ನು ತಡೆಯೋದಕ್ಕೆ ಮಾಡ್ತಾ ಇರೋ ಹುನ್ನಾರ. ಯಾಕೆ ಇದೆಲ್ಲ ಬೇಕು? ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಗ್ರೇಟ್ ಬೆಂಗಳೂರು ಅಂತಾರೆ ನಮ್ಮ DK ಶಿವಕುಮಾರ್ ಅವರು. ವಾಟರ್ ಬೆಂಗಳೂರಾಗಿ ನಿಂತಿದೆ. ಜನ ಕೆಸರು ಗದ್ದೆ ಆಗಿದೆ. ರೋಡು ಹಳ್ಳಗಳನ್ನು ಮುಚ್ಚುತ್ತೀನಿ ಅಂತ ಟೈಮ್ ತಗೊಂಡ್ರು, ಮಾಡಲಿಲ್ಲ. ಅದನ್ನು ಕೇಳೋಕ್ಕಾಗಲ್ಲ ಇವರು ನಿಮಗೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಯಾರು ಸಬ್ಜೆಕ್ಟನ್ನು ಡೈವರ್ಟ್ ಮಾಡಬೇಡಿ. ನಾವು ಮರು ಜಾತಿ ಸಮೀಕ್ಷೆ ಬಗ್ಗೆ ಮಾತನಾಡ್ತಿದ್ವಿ, ದಯಮಾಡಿ ಅದ್ರ ಬಗ್ಗೆನೇ ಮಾತನಾಡಿ. ನಿಮ್ಮದು ವಿರೋಧಗಳಿದ್ರೆ ನೀವು ಹೋರಾಟಗಳು ಮಾಡ್ಕೊಳ್ಳಿ, ವೇದಿಕೆಗಳಲ್ಲಿ ಹೇಳಿ ದಯಮಾಡಿ.